ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಹ್ಞೂ ಎಲ್ಲ ಇಲ್ಲ. ಒಂದು ನಿಮಿಷ. ಅಕ್ಕ ಅಕ್ಕ. ಏಯ್, ಮಾಲ್ತಿನ ಯಾಕೆ ಕರಿತಿದ್ಯಾ? ಅಡಿಗೆ ಮನೆಗಳಿಗೂ ಬೇಕಾದಷ್ಟು ಕೆಲಸ ಇದೆ. ಹೋಗಿ ಪೂಜೆ ಸಾಮಾನೆಲ್ಲ ತೊಳೆದಿಡು. ಈ ಹೆಣ್ಮಕ್ಳಿಗೆಲ್ಲ ದೇವ್ರ ಮನೆ ಕೆಲಸ ಎಲ್ಲ ಬರೋದಿಲ್ಲ ಕಣೆ. ನೀನಾದ್ರೆ ದೇವ್ರು ಅಂದ್ರೆ ಭಯ ಭಕ್ತಿ ಜಾಸ್ತಿ ನೋಡು, ಅದಕ್ಕೆ ನಿನ್ಗೆ ಹೇಳ್ತಿರೋದು. ಹಾ, ಚೆನ್ನಾಗಿ ಹುಣ್ಸೆಣ್ಣು ಹಾಕಿ ಕೆಮ್ಮಣ್ಣು ಹಾಕಿ ಪಳ 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 ಅಂತ ಹೊಳಿಬೇಕು. ಹಾಕಿ ತೊಳೆದಿಡು. ಆಮೇಲೆ ಅಲ್ಲೊಂದೆರಡು ಹಿತ್ತಾಳಿ ಪಾತ್ರೆ ಇರಬೇಕು ಕಣೆ, ಅದನ್ನು ತೊಳೆದಿಟ್ಬಿಡು. ಹಾ, ಅದೇ ನಾನಾ? ನೀನೇ ಹೋಗು. ಏನ್ ಯೋಚನೆ ಮಾಡ್ತಿದ್ಯಾ? ಹೋಗಮ್ಮ, ಒಂದ್ ನಿಮಿಷ ನಿಂತ್ಕೊಮ್ಮ. ಏನತ್ತೆ? ಅದನ್ ಕೊಡಮ್ಮ ಇಲ್ಲಿ. ಓ, ತೊಳಿಯೋ. ಆ ಕಣ್ಣು ಮೇಲೆ ಕಣ್ಣಿಟ್ಟಿರು ಅಂತ ಹೇಳಿ ಭಾವ ಕಳ್ಸಿದ್ರು. ಇಲ್ಲಿ ನೋಡಿದ್ರೆ ಮನೆ ಕೆಲಸ ಮಾಡೋ ಹಂಗಾಗಿದೆ ನನ್ನ ಪರಿಸ್ಥಿತಿ. ಹೋ, ಎಂಥ ಕರ್ಮನಪ್ಪ ನಂದು. ಎಂಥ ಕಡೆ ಬಂದು ತಗಲಾಕೊಂಡೆ. ಚೆನ್ನಾಗಿ ತಿಕ್ಕು ತಿಕ್ಕು. ಮನೆಗೆ ಹೋದ್ರೆ ಯಾಕೆ ಬಂದೆ ಅಂತ ಭಾವ ಕೇಳ್ತಾರೆ. ಇಲ್ಲಿ ನೋಡಿದ್ರೆ ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಎತ್ತೆ ಬಿಡ್ತಾ ಇಲ್ಲ. ಏನಪ್ಪ ಮಾಡಲಿ ನಾನು ದೇವ್ರೆ? ನಿಂಗೆ ಒಳ್ಳೇದಾಗತ್ತ ದೇವ್ರೆ? ಸಾರಿ, ನನಗೆ ಮಾತ್ರ ಒಳ್ಳೇದು ಮಾಡು ಪ್ಲೀಸ್. ಮಾಡು ಮಾಡು, ಎಲ್ಲ ಕೆಲಸ ಕಣ್ಣಾನೆ ಮಾಡ್ಬೇಕಾ? ನೀನು ಮಾಡು, ನಿನ್ಗೂ ಸ್ವಲ್ಪ ಪುಣ್ಯ ಸಿಗ. ಬೇರೆಯವ್ರನ್ನ ಮರಳು ಮಾಡೋದ್ರಲ್ಲಿ ಗೋಲ್ಡ್ ಮೆಡಲೇ. ಸಾಕು ಹಾಕಿ. ಶಾಂತಿ, ನೋಡಿದ್ಯಾ? ಈಗ ಆಡ್ಕೊಂಡು ನೋಡೋಣ. ನೋಡ್ದ್ಯಾ ಹೇಗ್ ಮಾತಾಡ್ತಾಳೆ? ಮಾಡಿರೋದು ಒಂದೇ ಹುಡುಗೆ, ಆಗ್ಲೇ ಜಂಬ ಬಂದ್ಬಿಟ್ಟಿದೆ. ಥ್ಯಾಂಕ್ಸ್. ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವು ಎಷ್ಟು ಒಳ್ಳೆಯವರು ಸರ್, ಆದ್ರೆ ನನಗೆ ನಿಮ್ಮ ಕೈ ಹಿಡಿಯೋ ಭಾಗ್ಯ ಇಲ್ಲ. ನಿಮ್ಮನ್ನು ಮದುವೆ ಆಗೋಳು ನಿಜವಾಗ್ಲೂ ಪುಣ್ಯವಂತೆ. ಬನ್ನಿ ಬಾವಾ, ಕೂತ್ಕೊಳ್ಳಿ. ಬಾಪಾ ಬಾ. ಏನು, ನಮ್ಮ ಅತ್ತೆ ಮನೇಲಿ ಇವ್ರದೇ ದರ್ಬಾರು ಅಂತ ತಿಳ್ಕೊಬೇಡ. ನಮ್ಮ ಮೂರ್ ಜಡೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾಳೆ. ನಾವೆಲ್ಲ ಬಂದಿರೋದು ಹೆಲ್ಪ್ ಮಾಡಕ್ಕೆ. ತೇಜಸ್, ತಗೋ, ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು. ವಾವ್, ಸೂಪರ್. ಎಲ್ಲಿಂದ ತಂದಿದ್ದು? ತಂದಿದ್ದ? ಹಲೋ, ನಾನೇ ಮಾಡಿದ್ದು. ಓ ಸಾರಿ. ಏನಣ್ಣ ನಿಮ್ ಕೈ ರುಚಿ ಮ್ಯಾಜಿಕ್ಕು? ನಿಂಗೂ ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ನೋಡ್ದ್ಯಪ್ಪ ಕರ್ಣ, ಇನ್ನುಳ್ನ ಹಿಡಿಯಕ್ಕೆ ಆಗಲ್ಲ. ನಿಶ್ಚಿತಾರ್ಥಕ್ಕೆಲ್ಲ ತಯಾರಿ ಆಯ್ತೇನಪ್ಪ? ಆಮ, ರಿಂಗ್ ಕೂಡ ರೆಡಿ ಇದೆ. ತುಂಬಾ ಚೆನ್ನಾಗಿದೆ ಕರ್ಣ, ಇದನ್ನು ಜೋಪಾನವಾಗಿ ಎತ್ತಿಡಪ್ಪ. ಪರವಾಗಿಲ್ಲ, ನಾನೇ ಎತ್ತಿಟ್ಕೋತೀನಿ. ನೀನು ಗಡಿಬಿಡಿನಲ್ಲಿ ಅದನ್ನೆಲ್ಲಿಟ್ಟಿರ್ತೀಯೋ ಆ ದೇವರಿಗೆ ಗೊತ್ತಾಗಲ್ಲ. ಅಂಥದ್ರಲ್ಲಿ ನಿಶ್ಚಿತಾರ್ಥದ ದಿನ ಸಮಯಕ್ಕೆ ಸರಿಯಾಗಿ ಸಿಗದೆ ಇದ್ರೆ ಹುಡ್ಕಕ್ಕೆ ಅಂತ ಜನಗಳನ್ನು ಕರೆಸ್ಬೇಕಾಗತ್ತೆ. ಅದಕ್ಕೆ ಹೇಳಿದ್ದು. ಕರ್ಣ, ನೀನು ಎತ್ತಿಡಪ್ಪ. ತೇಜಸ್, ನಿಮ್ಮ ಕಡೆಯಿಂದ ಬಂದವ್ರಿಗೆಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಆಗಿದೆಯಾ? ಏನು ಬೇಕಿದ್ರೂ ಸಂಕೋಚ ಇಲ್ಲದೆ ಇದ್ದಂಗೆ ಕೇಳು. ಅಪ್ಪ ಅಮ್ಮ ಬಂದ್ರಪ್ಪ? ಅವ್ರನ್ನ ಇಲ್ಲಿಗೆ ಕರ್ಕೊಂಬರ್ಬೋದಾಗಿತ್ತಲ್ಲ? ಇಲ್ಲ, ಅದು ಸ್ವಲ್ಪ ಸಮಸ್ಯೆ ಆಯಿತು. ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ. ತಗೋ. ಥ್ಯಾಂಕ್ ಯು. ನಾನು ಎಷ್ಟೇ ಆದರೂ ಹೊರಗಿನವಳು. ಈ ವಿಷಯ ಮಾತಾಡೋಕ್ಕೆ ನಂಗೆ ಯಾವ ಅಧಿಕಾರನೂ ಇಲ್ಲ. ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ?
ನಿಮಗೂ ತೇಜಸ್ ಮೇಲೆ ಅನುಮಾನ ಅಲ್ವಾ? ಅವನ ಮೇಲೆ ಅನುಮಾನ ಇಲ್ಲ, ನಿನ್ನ ಮೇಲಿನ ಕಾಳಜಿ. ಆ ಕಾಳಜಿ ಕಾರಣನೇ ಅನುಮಾನ ಅಲ್ವಾ? ನಾವೆಲ್ಲ ಹಿಂದಿನ ಕಾಲದವರು. ನಮ್ಮ ಯೋಚನೆಗೂ ನಿಮ್ಮ ಯೋಚನೆಗೂ ತಾಳನೇ ಇಲ್ಲ ಅಂತ ನಿನ್ಗೆ ಅನ್ಸ್ಬೋದು. ಆದ್ರೆ ಕಾಲಚಕ್ರ ಎಷ್ಟೇ ಉರುಳಿದ್ರೂ ಬದುಕಿನ ಬಂಡಿಗೆ ಸಂಬಂಧನೇ ಹೆಗ್ಲಲ್ವಾ? ಒಟ್ಟಾಗಿ ಮಾತಾಡ್ತಿದ್ದೀನಿ ಅನ್ಸ್ತಿದೀಯಾ? ಬದುಕೇ ಒಂದು ಒಟ್ಟಿದ್ದಾಗೆ. ಬಿಡಿಸ್ತಾ ಹೋದ್ರೆ ಸಂದರ್ಭಕ್ಕೆ ತಕ್ಕಂತೆ ಚಂದದ ಉತ್ತರಗಳು ಸಿಗ್ತವೆ. ನನ್ನ ಮುಂದಿನ ಬದುಕಿಗೆ ಉತ್ತರನೇ ತೇಜಸ್ ಆಂಟಿ. ಅವನಿಗೊಂದು ಚೂರು ನೋವಾದ್ರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಪ್ರೀತಿ ಅಂದಮೇಲೆ ಹಿಂಗೆ ಇರಬೇಕು. ಆದರೆ ನಿನ್ನನ್ನು ಚಿಕ್ಕ ಮಗುವಿಂದ ಸಾಕಿ ಬೆಳೆಸಿರೋ ಅಜ್ಜಿ ಕೂಡ ಅದೇ ಪ್ರೀತಿ ಕಾಳಜಿಯಿಂದ ಈ ರೀತಿ ಯೋಚನೆ ಮಾಡಿರ್ತಾರಲ್ವಾ? ಪ್ರೀತಿಸಿ ಮದುವೆ ಆಗ್ತಿದ್ದಾಳೆ, ಹುಡುಗನ ಅಪ್ಪ ಅಮ್ಮ ಹೇಗೋ, ಆ ಮನೆಗೆ ಹೋದ್ಮೇಲೆ ಅವಳು ಹೆಂಗೆ ಹೊಂದ್ಕೋತಾಳೋ ಅಂತ 1000 ಪ್ರಶ್ನೆ ಅವ್ರಿಗೂ ಇರುತ್ತೆ ಅಲ್ವಾ? ಆದರೆ ನನ್ನ ನಿರ್ಧಾರದ ಬಗ್ಗೆ ನನಗೆ ಯಾವುದೇ ಪ್ರಶ್ನೆಗಳಿಲ್ಲ. ಆದರೆ ಅಜ್ಜಿ ಕೂಡ ನಿನ್ನ ಹಾಗೆ ಯೋಚಿಸ್ಬೇಕು ಅಂತ ಏನಿಲ್ಲ ಅಲ್ವಾ? ಮದುವೆ ಮುಂಚಿನ ಜೀವನಕ್ಕೂ ನಂತರ ಜೀವನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಮ್ಮ ಕೈ ಹಿಡಿಯೋರ ಮಾತು, ಗುಣ, ನಡವಳಿಕೆ ಇದೆಲ್ಲ ನಮ್ಮ ಮೇಲೂ ಪರಿಣಾಮ ಬೀರುತ್ತೆ. ಅವರು ಅದನ್ನೆಲ್ಲ ಯೋಚನೆ ಮಾಡೇ ಮಾತಾಡಿರ್ತಾರೆ. ನಿನಗೆ ಪ್ರೀತಿ ಅನುಭವ ಇದೆ, ಅಜ್ಜಿಗೆ ಜೀವನದ ಅನುಭವ ಇದೆ. ಅವ್ರ ಮೇಲೆ ಕೋಪ ಮಾಡ್ಕೋಬೇಡ ಕಂದ, ಆ ಜೀವ ತಡ್ಕೊಳಲ್ಲ. ಹುಡುಗ ಎಷ್ಟೇ ದುಡಿಯೋನಾಗಿರ್ಲಿ, ಆದರೆ ನಿನ್ನ ಸ್ವಾಭಿಮಾನನೂ ಮುಖ್ಯ. ಇಬ್ರು ಸೇರಿ ಬದುಕನ್ನ ಕಟ್ಕೊಳ್ಳಿ. ಒಳ್ಳೇದಾಗ್ಲಿ ಕಂದ.